ರಿಪಬ್ಲಿಕ್ ಕನ್ನಡ ಈ ಅಕ್ರಮವಾಗಿ ಬಂದಿರುವಂತ ವಲಸಿಗರಿಗೆ ನೇರ ಹೋಗಿ ಅವರ ಪ್ರಶ್ನೆಗಳನ್ನು ಕೇಳ್ತಾ ಇದೆ. ಎಲ್ಲಿಂದ ಬಂದ್ರಿ, ಯಾಕೆ ಬಂದ್ರಿ, ಹೇಗೆ ಬಂದ್ರಿ, ಯಾರಿಗೆ ಹಣ ಕೊಟ್ಟು ಬಂದ್ರಿ, ಆ ಪ್ರಶ್ನೆಗಳಿಗೆ ಅವರಿಗೆ ಉತ್ತರ ಇಲ್ಲ. ಅವ್ರ ಹತ್ರ ಹೇಳುವಂತ ವಿಚಾರವೇ ಇಲ್ಲ. ಅವ್ರ ಹತ್ರ ಅಕ್ರಮವಾಸಿಗಳಿಗೆ ರಿಪಬ್ಲಿಕ್ ಕನ್ನಡ ನೇರ ಪ್ರಶ್ನೆಗಳನ್ನು ಕೇಳ್ತಾ ಇದೆ. ನುಸುಳುಕೋರರ ಮಾತು ಕೇಳಿದ್ರೆ ಶಾಕ್ ಆಗ್ತೀರಿ ನೀವು ಪಕ್ಕ. 2 ವರ್ಷದಿಂದ ರಾಜಧಾನಿ ಬೆಂಗಳೂರಿನಲ್ಲೇ ಅವರು ವಾಸ ಇದ್ದಾರಂತೆ. ನಾವು ಬಾಂಗ್ಲಾದೇಶದವರು ಅಂತೇಳಿ ಅವರೇ ಒಪ್ಕೊತಾ ಇದ್ದಾರೆ. ಬಾಂಗ್ಲಾದೇಶದ ಪ್ರಜೆ ಒಪ್ಕೊತಿದ್ದಾರೆ, ಹೌದು ಅಂತೇಳಿ. ದಲ್ಲಾಳಿಗಳಿಗೆ 15,000 ಕೊಟ್ರೆ ಬಾರ್ಡರ್ ಕ್ರಾಸ್ ಮಾಡಿ ಬಿಡ್ತಾರೆ, ಪಶ್ಚಿಮ ಬಂಗಾಳಕ್ಕೆ ಬರಬಹುದು ಅಂತೇಳಿ. 15,000 ಕೊಟ್ಟು ಬಂದಿದ್ದೇವೆ ಅಂತೇಳಿ ಬಾಂಗ್ಲಾದೇಶದ ಪ್ರಜೆಗಳು ಸತ್ಯ ಒಪ್ಕೋತಿದ್ದಾರೆ. ಏನಾಗಿದೆ ಅನ್ನೋದನ್ನ ಒಪ್ಕೋತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಸತ್ಯವನ್ನ ಬಾಯ್ ಬಿಡ್ತಾ ಇದ್ದಾರೆ. ಅಕ್ರಮವಾಸಿಗಳಿಗೆ ರಿಪಬ್ಲಿಕ್ ಕನ್ನಡ ನೇರ ಪ್ರಶ್ನೆಗಳನ್ನ ಕೇಳ್ತಾ ಇದೆ. ನುಸುಳುಕೋರರ ಮಾತು ಕೇಳಿದ್ರೆ ಶಾಕ್ ಆಗ್ತೀರಿ. ಯಾಕಂತ ಹೇಳಿದ್ರೆ 15,000 ಕೊಟ್ರೆ ಒಂದು ದೇಶದ ಗಡಿಯಿಂದ ಮತ್ತೊಂದು ದೇಶದ ಗಡಿಗೆ ಒಳಗಡೆ ಬರ್ಲಿಕ್ಕೆ ಸಾಧ್ಯ ಇದೆಯಾ? 15,000 ಕೊಟ್ಟು ದಲ್ಲಾಳಿಗಳಿಗೆ ಕೊಟ್ಟು ಬಿಡ್ತಾರಂತೆ. ಎಂತ ಆತಂಕದ ವಿಚಾರ ಇದು. ಕೇಂದ್ರ ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಅದು ಪಶ್ಚಿಮ ಬಂಗಾಳದಿಂದ ಇವರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇದು ಆ ಮೂಲಕವೇ ಇಲ್ಲಿ ಬೆಂಗಳೂರಿಗೆ ಬಂದಿರುವಂತ ಎಲ್ಲಾ ಬಾಂಗ್ಲಾದೇಶಿಗರು ಕೂಡ ಪಶ್ಚಿಮ ಬಂಗಾಳ ಇದು ಬೆಸ್ಟ್, ಇಲ್ಲಿ ಯಾವುದೇ ನಮಗೆ ಗೊಂದಲ ಆಗೋದಿಲ್ಲ ಅನ್ನೋದನ್ನ, ಯಾವುದೇ ನಮ್ ಸಮಸ್ಯೆ ಆಗೋದಿಲ್ಲ ಅನ್ನೋದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. कितना लोग है बांग्लादेश इधर? 500 लोग। इधर कितना है बांग्लादेश? इधर 400। 400। कब आ गए इधर? 2 साल आ गए। 2 साल है। 2 साल। ये जगह कौन किसका है? ये ओनर का नाम नहीं जानता है। ओनर का नाम नहीं जानता है। कैसे आए आप? बॉर्डर से कैसे आए? वोटर से 15,000 दिया। किसको दिया? वो दलाल है ना, उसका नाम क्या? उसका नाम पता नहीं। 1500 दिया और क्या? 1500 नहीं, 15,000। हाँ। 15,000 वो एजेंट को दिया। एजेंट को दिया। उसके बाद कैसे आए आप? उसको फोन के बताया। गाँव हमारा गाँव में उन्हें ऋण हो गया, इसलिए आदमी है ना, वो आदमी पकड़ के मारता है, इसलिए तुम ऋण पाता है इसलिए मारता है, इसलिए नहीं देता है तो इसलिए इधर आया। एक आदमी को 15,000 देके कितना आदमी आया? आपका हमारा साथ हमारा बेबी, हमारा एक लड़का और हमें 3। एक मिनट, आपको इधर आ गए, अपने इधर आ गए ना? इधर का लोकल पुलिस आपको कुछ भी नहीं पूछा क्या? हमको नहीं कुछ पूछा है। अंदर लोकल ರಿಪಬ್ಲಿಕ್ ಕನ್ನಡ ಈ ಅಕ್ರಮವಾಗಿ ಬಂದಿರುವಂತ ವಲಸಿಗರಿಗೆ ನೇರ ಹೋಗಿ ಅವರ ಪ್ರಶ್ನೆಗಳನ್ನು ಕೇಳ್ತಾ ಇದೆ. ಎಲ್ಲಿಂದ ಬಂದ್ರಿ, ಯಾಕೆ ಬಂದ್ರಿ, ಹೇಗೆ ಬಂದ್ರಿ, ಯಾರಿಗೆ ಹಣ ಕೊಟ್ಟು ಬಂದ್ರಿ, ಆ ಪ್ರಶ್ನೆಗಳಿಗೆ ಅವರಿಗೆ ಉತ್ತರ ಇಲ್ಲ. ಅವ್ರ ಹತ್ರ ಹೇಳುವಂತ ವಿಚಾರವೇ ಇಲ್ಲ. ಅವ್ರ ಹತ್ರ ಅಕ್ರಮವಾಸಿಗಳಿಗೆ ರಿಪಬ್ಲಿಕ್ ಕನ್ನಡ ನೇರ ಪ್ರಶ್ನೆಗಳನ್ನು ಕೇಳ್ತಾ ಇದೆ. ನುಸುಳುಕೋರರ ಮಾತು ಕೇಳಿದ್ರೆ ಶಾಕ್ ಆಗ್ತೀರಿ ನೀವು ಪಕ್ಕ. 2 ವರ್ಷದಿಂದ ರಾಜಧಾನಿ ಬೆಂಗಳೂರಿನಲ್ಲೇ ಅವರು ವಾಸ ಇದ್ದಾರಂತೆ. ನಾವು ಬಾಂಗ್ಲಾದೇಶದವರು ಅಂತೇಳಿ ಅವರೇ ಒಪ್ಕೊತಾ ಇದ್ದಾರೆ. ಬಾಂಗ್ಲಾದೇಶದ ಪ್ರಜೆ ಒಪ್ಕೊತಿದ್ದಾರೆ, ಹೌದು ಅಂತೇಳಿ. ದಲ್ಲಾಳಿಗಳಿಗೆ 15,000 ಕೊಟ್ರೆ ಬಾರ್ಡರ್ ಕ್ರಾಸ್ ಮಾಡಿ ಬಿಡ್ತಾರೆ, ಪಶ್ಚಿಮ ಬಂಗಾಳಕ್ಕೆ ಬರಬಹುದು ಅಂತೇಳಿ. 15,000 ಕೊಟ್ಟು ಬಂದಿದ್ದೇವೆ ಅಂತೇಳಿ ಬಾಂಗ್ಲಾದೇಶದ ಪ್ರಜೆಗಳು ಸತ್ಯ ಒಪ್ಕೋತಿದ್ದಾರೆ. ಏನಾಗಿದೆ ಅನ್ನೋದನ್ನ ಒಪ್ಕೋತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಸತ್ಯವನ್ನ ಬಾಯ್ ಬಿಡ್ತಾ ಇದ್ದಾರೆ. ಅಕ್ರಮವಾಸಿಗಳಿಗೆ ರಿಪಬ್ಲಿಕ್ ಕನ್ನಡ ನೇರ ಪ್ರಶ್ನೆಗಳನ್ನ ಕೇಳ್ತಾ ಇದೆ. ನುಸುಳುಕೋರರ ಮಾತು ಕೇಳಿದ್ರೆ ಶಾಕ್ ಆಗ್ತೀರಿ. ಯಾಕಂತ ಹೇಳಿದ್ರೆ 15,000 ಕೊಟ್ರೆ ಒಂದು ದೇಶದ ಗಡಿಯಿಂದ ಮತ್ತೊಂದು ದೇಶದ ಗಡಿಗೆ ಒಳಗಡೆ ಬರ್ಲಿಕ್ಕೆ ಸಾಧ್ಯ ಇದೆಯಾ? 15,000 ಕೊಟ್ಟು ದಲ್ಲಾಳಿಗಳಿಗೆ ಕೊಟ್ಟು ಬಿಡ್ತಾರಂತೆ. ಎಂತ ಆತಂಕದ ವಿಚಾರ ಇದು. ಕೇಂದ್ರ ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಅದು ಪಶ್ಚಿಮ ಬಂಗಾಳದಿಂದ ಇವರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇದು ಆ ಮೂಲಕವೇ ಇಲ್ಲಿ ಬೆಂಗಳೂರಿಗೆ ಬಂದಿರುವಂತ ಎಲ್ಲಾ ಬಾಂಗ್ಲಾದೇಶಿಗರು ಕೂಡ ಪಶ್ಚಿಮ ಬಂಗಾಳ ಇದು ಬೆಸ್ಟ್, ಇಲ್ಲಿ ಯಾವುದೇ ನಮಗೆ ಗೊಂದಲ ಆಗೋದಿಲ್ಲ ಅನ್ನೋದನ್ನ, ಯಾವುದೇ ನಮ್ ಸಮಸ್ಯೆ ಆಗೋದಿಲ್ಲ ಅನ್ನೋದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. कितना लोग है बांग्लादेश इधर? इधर 500 लोग। इधर कितना है बांग्लादेश? इधर 400। 400। कब आ गए इधर? 2 साल आ गए। 2 साल है। 2 साल। ये जगह कौन किसका है? ये ओनर का नाम नहीं जानता है। ओनर का नाम नहीं जानता है। कैसे आए आप? बॉर्डर से कैसे आए? वोटर से 15,000 दिया। किसको दिया? वो दलाल है ना, उसका नाम क्या? उसका नाम पता नहीं। 1500 दिया और क्या? 1500 नहीं, 15,000। हाँ। 15,000 वो एजेंट को दिया। एजेंट को दिया। उसके बाद कैसे आए आप? उसको फोन के बताया।
और गांव हमारा गांव में अनेक ऋण हो गया, इसलिए आदमी है ना, वो आदमी पकड़ के कि मारता है, इसलिए और तो ऋण पाता है इसलिए मारता है, इसलिए नहीं देता है तो इसलिए इधर ही आया। एक आदमी को 15,000 देके कितना आदमी आया आपका आपका साथ कितना? हमारा साथ हमारा बेबी, हमारा एक लड़का और हमें तीन। नोडी एफआर एक मिनट, आपको इधर आ गए, आप अपने इधर आ गए ना, इधर का लोकल पुलिस आपको कुछ भी नहीं पूछा क्या? हमको नहीं कुछ पूछा है। ಅಂದ್ರೆ ಲೋಕಲ್ ರಿಪಬ್ಲಿಕ್ ಕನ್ನಡ ಈ ಅಕ್ರಮವಾಗಿ ಬಂದಿರುವಂತ ವಲಸಿಗರಿಗೆ ನೇರ ಹೋಗಿ ಅವರ ಪ್ರಶ್ನೆಗಳನ್ನು ಕೇಳ್ತಾ ಇದೆ. ಎಲ್ಲಿಂದ ಬಂದ್ರಿ, ಯಾಕೆ ಬಂದ್ರಿ, ಹೇಗೆ ಬಂದ್ರಿ, ಯಾರಿಗೆ ಹಣ ಕೊಟ್ಟು ಬಂದ್ರಿ, ಆ ಪ್ರಶ್ನೆಗಳಿಗೆ ಅವರಿಗೆ ಉತ್ತರ ಇಲ್ಲ. ಅವ್ರ ಹತ್ರ ಹೇಳುವಂತ ವಿಚಾರವೇ ಇಲ್ಲ ಅವ್ರ ಹತ್ರ. ಅಕ್ರಮವಾಸಿಗಳಿಗೆ ರಿಪಬ್ಲಿಕ್ ಕನ್ನಡ ನೇರ ಪ್ರಶ್ನೆಗಳನ್ನು ಕೇಳ್ತಾ ಇದೆ. ನುಸುಳುಕೋರರ ಮಾತು ಕೇಳಿದ್ರೆ ಶಾಕ್ ಆಗ್ತೀರಿ ನೀವು ಪಕ್ಕ. 2 ವರ್ಷದಿಂದ ರಾಜಧಾನಿ ಬೆಂಗಳೂರಿನಲ್ಲೇ ಅವರು ವಾಸ ಇದ್ದಾರಂತೆ. ನಾವು ಬಾಂಗ್ಲಾದೇಶದವರು ಅಂತೇಳಿ ಅವರೇ ಒಪ್ಕೋತಾ ಇದ್ದಾರೆ. ಬಾಂಗ್ಲಾದೇಶದ ಪ್ರಜೆ ಒಪ್ಕೊತಿದ್ದಾರೆ, ಹೌದು ಅಂತೇಳಿ. ದಲ್ಲಾಳಿಗಳಿಗೆ 15,000 ಕೊಟ್ರೆ ಬಾರ್ಡರ್ ಕ್ರಾಸ್ ಮಾಡಿ ಬಿಡ್ತಾರೆ, ಪಶ್ಚಿಮ ಬಂಗಾಳಕ್ಕೆ ಬರಬಹುದು ಅಂತೇಳಿ 15,000 ಕೊಟ್ಟು ಬಂದಿದ್ದೇವೆ ಅಂತೇಳಿ ಬಾಂಗ್ಲಾದೇಶದ ಪ್ರಜೆಗಳು ಸತ್ಯ ಒಪ್ಕೋತಾ ಇದ್ದಾರೆ. ಏನಾಗಿದೆ ಅನ್ನೋದನ್ನ ಒಪ್ಕೋತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಸತ್ಯವನ್ನ ಬಾಯ್ ಬಿಡ್ತಾ ಇದ್ದಾರೆ. ಅಕ್ರಮವಾಸಿಗಳಿಗೆ ರಿಪಬ್ಲಿಕ್ ಕನ್ನಡ ನೇರ ಪ್ರಶ್ನೆಗಳನ್ನ ಕೇಳ್ತಾ ಇದೆ. ನುಸುಳುಕೋರರ ಮಾತು ಕೇಳಿದ್ರೆ ಶಾಕ್ ಆಗ್ತೀರಿ. ಯಾಕಂತ ಹೇಳಿದ್ರೆ 15,000 ಕೊಟ್ರೆ ಒಂದು ದೇಶದ ಗಡಿಯಿಂದ ಮತ್ತೊಂದು ದೇಶದ ಗಡಿಗೆ ಒಳಗಡೆ ಬರ್ಲಿಕ್ಕೆ ಸಾಧ್ಯ ಇದೆಯಾ? 15,000 ಕೊಟ್ಟು ದಲ್ಲಾಳಿಗಳಿಗೆ ಕೊಟ್ಟು ಬಿಡ್ತಾರಂತೆ. ಎಂತ ಆತಂಕದ ವಿಚಾರ ಇದು. ಕೇಂದ್ರ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಅದು ಪಶ್ಚಿಮ ಬಂಗಾಳದಿಂದ ಇವರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇದು ಆ ಮೂಲಕವೇ ಇಲ್ಲಿ ಬೆಂಗಳೂರಿಗೆ ಬಂದಿರುವಂತ ಎಲ್ಲಾ ಬಾಂಗ್ಲಾದೇಶಿಗರು ಕೂಡ ಪಶ್ಚಿಮ ಬಂಗಾಳ ಇದು ಬೆಸ್ಟ್, ಇಲ್ಲಿ ಯಾವುದೇ ನಮಗೆ ಗೊಂದಲ ಆಗೋದಿಲ್ಲ ಅನ್ನೋದನ್ನ, ಯಾವುದೇ ನಮ್ಗೆ ಸಮಸ್ಯೆ ಆಗೋದಿಲ್ಲ ಅನ್ನೋದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. कितना लोग है बांग्लादेशी इधर? इधर 500 लोग, इधर कितने है बांग्लादेशी? इधर 400। 400। कब आ गए इधर? 2 साल आ गए। 2 साल है। 2 साल। ये जगह कौन किसका है? ये ओनर नाम नहीं जानता है, ओनर का नाम नहीं जानता है। कैसे आए आप? बॉर्डर से कैसे आए? वोटर से 15,000 दिया। किसको दिया? वो दलाल है ना, उसका नाम क्या? वो उसका नाम पता नहीं। 1500 दिया और क्या किया? 1500 नहीं, 15,000। हाँ। 15,000 वो एजेंट को दिया। हाँ, एजेंट को उसको दिया। उसके बाद कैसे आए आप? उसको पास फोन पे बताया। और गांव हमारा गांव में अनेक ऋण हो गया, इसलिए आदमी है ना, वो आदमी पकड़ के कि मारता है, इसलिए और तो ऋण पाता है इसलिए मारता है, इसलिए नहीं देता है तो इसलिए इधर ही आया। एक आदमी को 15,000 देके कितना आदमी आया आपका आपका साथ कितना? हमारा साथ हमारा बेबी, हमारा एक लड़का और हमें तीन। नोडी एफआर एक मिनट, आपको इधर आ गए, आप अपने इधर आ गए ना, इधर का लोकल पुलिस आपको कुछ भी नहीं पूछा क्या? हमको नहीं कुछ पूछा है। ಅಂದ್ರೆ ಲೋಕಲ್